ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾವು ತುಂಬ ಈಸಿಯಾಗಿ ಫಾಸ್ಟಾಗಿ ಬೆಳಿಬಹುದಾದಂತಹ ಒಂದು ಬ್ಯೂಟಿಫುಲ್ ವೈನ್ ಅಂದರೆ ಅದು ಟರ್ಟಲ್ ವೈನ್. ಟರ್ಟಲ್ ವೈನ್ನ ಬಗ್ಗೆ ಒಂದು ಇಂಟ್ರೆಸ್ಟಿಂಗ್ ವಿಷಯ ಅಂದರೆ ಇದನ್ನು ಆಮೆಗಳು ತುಂಬ ಇಷ್ಟಪಟ್ಟು ತಿಂತವೆ. ಇದು ಆಮೆಗಳ ಫೇವ್ರೇಟ್ ಫುಡ್ ಅಂತಲೇ ಹೇಳ್ಬೋದು. ಇದರಿಂದಾಗಿಯೇ ಈ ಬಳ್ಳಿಗೆ ಟರ್ಟಲ್ ವೈನ್ ಅಥವಾ ಆಮೆ ಬಳ್ಳಿ ಅಂತ ಹೆಸರು ಬಂದಿರೋದು. ಇದು ಒಂದು ಎವರ್ಗ್ರೀನ್ ಕ್ರೀಪರ್ ವೈನ್. ನಿಮ್ಮ ಮನೆಯ ಎಂಟ್ರನ್ಸ್ ಅಥವಾ ಬಾಲ್ಕನಿಯಲ್ಲಿ ಪಾರ್ಷಿಯಲ್ ಶೇಡ್ ಅಂದರೆ ಡೈರೆಕ್ಟಾಗಿ ಸೂರ್ಯನ ಬಿಸಿಲು ಬೀಳದೇ ಇರುವಂತಹ ಜಾಗದಲ್ಲಿ ಇದನ್ನು ಬೆಳಿಬಹುದು. ಬೆಳಗಿನ 2ರಿಂದ 3 ಗಂಟೆಯ ಬಿಸಿಲು ಸಹ ಇದಕ್ಕೆ ಒಳ್ಳೆಯದು. ಆದರೆ ಹೆಚ್ಚು ಬಿಸಿಲು ಬೀಳುವಂತಹ ಜಾಗದಲ್ಲಿ ಇದನ್ನು ಬೆಳೆದ್ರೆ ಎಲೆಗಳು ಸ್ವಲ್ಪ ಹಳದಿ ಬಣ್ಣಕ್ಕೆ ತಿರುಗ್ತವೆ. ಮನೆಯ ಒಳಗೆ ನಾವು ಟರ್ಟಲ್ ವೈನ್ನ ಆ್ಯಸ್ ಅ ಇಂಡೋರ್ ಪ್ಲ್ಯಾಂಟ್ ಆಗಿ ಬೆಳೆಸೋದಾದರೆ ಕಿಟಕಿಯ ಪಕ್ಕ ಅಥವಾ ಚೆನ್ನಾಗಿ ಗಾಳಿ ಬೆಳಕು ಆಡುವಂತಹ ಜಾಗದಲ್ಲಿ ಗ್ಲಾಸ್ ಜಾರಿನಲ್ಲಿ ನೀರನ್ನು ತುಂಬಿ ಬೆಳೆಸಬಹುದು. ನೀರಿನಲ್ಲಿ ಇಟ್ಟ 1 ಅಥವಾ 2 ವಾರದಲ್ಲಿ ಈ ಥರ ಬೇರುಗಳು ಮೂಡುತ್ತವೆ. ಈ ಮೆಥಡ್ನ ನಾವು ಪ್ಲಾಂಟ್ ಪ್ರೊಪೊಗೇಷನ್ಗೂ ಸಹ ಯೂಸ್ ಮಾಡಬಹುದು. ಆಮೇಲೆ ಗ್ಲಾಸ್ ಜಾರ್ನಲ್ಲಿರೋ ನೀರನ್ನು 8ರಿಂದ 10 ದಿನಕ್ಕೊಮ್ಮೆ ಬದಲಾಯಿಸಿದರೆ ಸಾಕು. ಮನೆಯ ಹೊರಗೆ ಮಣ್ಣಿನಲ್ಲಿ ನಾವು ಟರ್ಟಲ್ ವೈನ್ನ ಬೆಳೆಯೋದಾದರೆ 2 ರೀತಿಯ ಪ್ರೊಪೊಗೇಷನ್ ಮೆಥಡ್ನ ನಾವು ಯೂಸ್ ಮಾಡ್ಬೋದು. ಮಣ್ಣು ವೆಲ್ ಡ್ರೈನ್ಡ್ ಆಗಿರಬೇಕು, ಅಂದರೆ ನೀರು ಸರಾಗವಾಗಿ ಹರಿದು ಹೋಗಾಗಿರಬೇಕು. ಇಲ್ಲ ಅಂದರೆ ಇದರ ಎಲೆಗಳಲ್ಲಿ ನೀರಿನ ಅಂಶ ಹೆಚ್ಚಾಗಿ ಬಳ್ಳಿ ಕೊಳೆತು ಹೋಗುವಂಥ ಚಾನ್ಸಸ್ ಇರುತ್ತೆ. ಫಸ್ಟ್ ಮೆಥಡ್ನಲ್ಲಿ ನಾವು ಟರ್ಟಲ್ ವೈನ್ನ ಈ ಥರ ಸುರುಳಿ ಆಕಾರ ಮಾಡಿ ಮಣ್ಣಿನ ಮೇಲೆ ಇಡಬೇಕು. ಅಂದರೆ ಪ್ರತಿ ಲೀಫ್ ನೋಡ್ಸ್ ಕೆಳಗೂ ರೂಟ್ಸ್ ಇರುತ್ತವೆ. ಅವು ಮಣ್ಣಿಗೆ ಟಚ್ ಆಗೋ ತರಹ ಇಟ್ಟು ಸ್ವಲ್ಪ ಪ್ರೆಸ್ ಮಾಡಬೇಕು, ಅಥವಾ ಮೇಲಿಂದ ಸ್ವಲ್ಪ ಮಣ್ಣನ್ನು ಸಹ ಉದುರಿಸಬಹುದು. ಸೆಕೆಂಡ್ ಮೆಥಡ್ನಲ್ಲಿ ನಾವು ಈ ಥರ ಟರ್ಟಲ್ ವೈನ್ ಕಟ್ಟಿಂಗ್ಸ್ನ ಕೆಳಗಿನ 2ರಿಂದ 3 ರೂಟ್ ನೋಡ್ಸು ಮಣ್ಣಿಗೆ ಟಚ್ ಆಗೋ ಥರ ಮಣ್ಣಿನೊಳಗೆ ಮುಚ್ಚಿ ನೆಡಬೇಕು. ಸೊ ಇದು ನಾನು ಟರ್ಟಲ್ ವೈನ್ ಕಟ್ಟಿಂಗ್ಸ್ನ ಪ್ರೊಪೊಗೇಟ್ ಮಾಡಿ 1 ತಿಂಗಳ ನಂತರದ ಅಪ್ಡೇಟ್ಸ್. ಫಸ್ಟ್ ಮೆಥಡ್ನಲ್ಲಿ ಹೆಚ್ಚು ರೂಟ್ ನೋಟ್ಸ್ ಮಣ್ಣಿನೊಂದಿಗೆ ಟಚ್ ಆಗೋದ್ರಿಂದ ಪ್ಲ್ಯಾಂಟ್ ಸ್ಟಾರ್ಟಿಂಗಿಂದನೇ ಬುಷಿಯಾಗಿ ಬರುತ್ತೆ. ಸೆಕೆಂಡ್ ಮೆಥಡ್ನಲ್ಲಿ ನಮಗೆ ಲೆಂಗ್ತ್ ಬೇಗ ಸಿಗುತ್ತೆ, ಆನಂತರ ಪ್ಲ್ಯಾಂಟ್ ಪಾಟ್ನ ಕವರ್ ಮಾಡುತ್ತೆ. ಸೊ ಫ್ರೆಂಡ್ಸ್, ನಿಮಗೆ ಯಾವ ಮೆಥಡ್ ಸರಿ ಅನಿಸುತ್ತೋ ಆ ಮೆಥಡ್ನ ಫಾಲೋ ಮಾಡಿ ಟರ್ಟಲ್ ವೈನ್ನ ನಿಮ್ಮ ಮನೆಯಲ್ಲೂ ಸಹ ಗ್ರೋ ಮಾಡಿರಿ. ಈ ಇನ್ಫಾರ್ಮೇಷನ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿರಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.